ವೆಲ್ಕಮ್ ಬ್ಯಾಕ್. ಐಷಾರಾಮಿ ಕಾರ್ ಇದ್ರೆ ಅದನ್ನ ಎಲ್ಲಿ ಹೇಗೆ ಉಪಯೋಗಿಸಬೇಕು ಅನ್ನೋದು ಗೊತ್ತಿರಬೇಕು. ಅದು ಬಿಟ್ಟು ನಡು ರಸ್ತೆಯಲ್ಲಿ ಡ್ರಿಫ್ಟಿಂಗ್ ಮೂಲಕ ಶೋ ಅಪ್ ಮಾಡಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದಲ್ಲ. ಹಾಗೆ ಮಾಡೋದಕ್ಕೆ ಹೋದ್ರೆ ಕಾನೂನು ಸುಮ್ಮನೆ ಬಿಡೋದು ಇಲ್ಲ ಅಂತ ಬೆಂಗಳೂರು ಪೊಲೀಸರು ತೋರಿಸಿಕೊಟ್ಟಿದ್ದಾರೆ. ಡ್ರಿಫ್ಟ್ ಮಾಡಿದ ಕಾರನ್ನ ಪೊಲೀಸರು ಲಿಫ್ಟ್ ಮಾಡಿ ಠಾಣೆ ಮುಂದೆ ನಿಲ್ಲಿಸಿದ್ದಾರೆ. ಮಾಜಿ ಡಾನ್ ಪುತ್ರನಿಂದ ನಡು ರಸ್ತೆಯಲ್ಲಿ ಕಾರ್ ಡ್ರಿಫ್ಟಿಂಗ್. ಇಂದು ಪೊಲೀಸರಿಂದ ಡ್ರಿಫ್ಟ್ ಮಾಡಿದ ಕಾರು ಟೋಯಿಂಗ್. ಹೇಗೆ ನಡುರಾತ್ರಿಯಲ್ಲಿ ನಡು ರಸ್ತೆಯಲ್ಲಿ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟ್ ಮಾಡಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಲಾಗಿತ್ತು. ಕೋಟಿ ಬೆಲೆಯ ಕಾರು ಇರಬೇಕಾದ್ರೆ ಆತ ದೊಡ್ಡ ಕುಳವೆ ಇರಬೇಕು ಅಂತ ಪೊಲೀಸರು ಕೂಡ ಕಾರು ಬೆನ್ನು ಹತ್ತಿದ್ರು. ನಂಬರ್ ಆಧಾರದಲ್ಲಿ ಕಾರು ಯಾರದ್ದು ಅಂತ ಪರಿಶೀಲನೆ ಮಾಡಿದಾಗ ಅದು ರಿಕ್ಕಿ ರೈ ಅನ್ನೋದು ಗೊತ್ತಾಗಿದೆ. ಈ ರಿಕ್ಕಿ ರೈ ಬೇರಾರೂ ಅಲ್ಲ, ಮಾಜಿ ಡಾನ್ ಮುತ್ತಪ್ಪ ರೈ ಅವರ ಸುಪುತ್ರ. ಸದಾ ಒಂದಿಲ್ಲ ಒಂದು ಕಿರಿಕ್ ಮಾಡಿಕೊಳ್ತಾ ಇರುವ ರಿಕ್ಕಿ ರೈ ಇದೀಗ ನಡು ರಸ್ತೆಯಲ್ಲಿ ಕಾರ್ ಡ್ರಿಫ್ಟ್ ಮಾಡಿ ತಗಲಾಕೊಂಡಿದ್ದಾರೆ. ಅನಿಲ್ ಕುಂಬ್ಳೆ ಸರ್ಕಲ್ ಬಳಿ ಈ ರೀತಿ ತನ್ನ ಲ್ಯಾಂಬೋರ್ಗಿನಿ ಕಾರು ತಂದು ಡ್ರಿಫ್ಟ್ ಮಾಡಿದ ರಿಕ್ಕಿ ರೈ ಮೆತ್ತಗೆ ಮನೆ ಸೇರ್ಕೊಂಡಿದ್ದ. ಆದರೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದಂತೆ ಪೊಲೀಸರು ಕಾರು ಮಾಲೀಕನ ಹುಡುಕಾಟ ನಡೆಸಿದ್ದಾರೆ. ಕೊನೆಗೂ ಕಾರು ಎಲ್ಲಿದೆ ಅಂತ ಗೊತ್ತಾಗಿದ್ದೇ ತಡ ಟೋಯಿಂಗ್ ವಾಹನದ ಮೂಲಕ ಕಾರು ಲಿಫ್ಟ್ ಮಾಡಿ ಠಾಣೆಯ ಮುಂದೆ ತಂದು ನಿಲ್ಲಿಸಿದ್ದಾರೆ. ಸದ್ಯ ಲ್ಯಾಂಬೋರ್ಗಿನಿ ಕಾರು ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ತಂದು ನಿಲ್ಲಿಸಲಾಗಿದೆ. ರಿಕ್ಕಿ ರೈಗೆ ಕಾನೂನು ಪ್ರಕಾರವಾಗಿ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಕಾನೂನಿನಲ್ಲಿ ಅದೆಷ್ಟು ಫೈನ್ ಇದೆಯೋ ಅಷ್ಟು ಕಟ್ಟಿ ಕಾರು ಬಿಡಿಸಿಕೊಂಡು ಹೋಗಬೇಕಿದೆ. ಕೋಟಿಯ ಕಾರು ಇದ್ದವನಿಗೆ ಫೈನ್ ಕಟ್ಟೋ ಕಾಸು ದೊಡ್ಡದಾಗದು. ಆದರೆ ಕನಿಷ್ಠ ಕಾರನ್ನ ಎಲ್ಲಿ ಹೇಗೆ ಉಪಯೋಗಿಸಬೇಕು ಅನ್ನೋ ಕಾಮನ್ ಸೆನ್ಸ್ ಇರಬೇಕು ಅಷ್ಟೇ. ಹೀಗಂತ ಜನ ಮಾತನಾಡಿಕೊಳ್ತಿದ್ದಾರೆ. ಕ್ಯಾಮರಾಮ್ಯಾನ್ ಮಂಜು ದೇವನಹಳ್ಳಿ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಐಷಾರಾಮಿ ಕಾರ್ ಇದ್ರೆ ಅದನ್ನ ಎಲ್ಲಿ ಹೇಗೆ ಉಪಯೋಗಿಸಬೇಕು ಅನ್ನೋದು ಗೊತ್ತಿರಬೇಕು. ಅದು ಬಿಟ್ಟು ನಡು ರಸ್ತೆಯಲ್ಲಿ ಡ್ರಿಫ್ಟಿಂಗ್ ಮೂಲಕ ಶೋ ಅಪ್ ಮಾಡಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದಲ್ಲ. ಹಾಗೆ ಮಾಡೋದಕ್ಕೆ ಹೋದ್ರೆ ಕಾನೂನು ಸುಮ್ಮನೆ ಬಿಡೋದು ಇಲ್ಲ ಅಂತ ಬೆಂಗಳೂರು ಪೊಲೀಸರು ತೋರಿಸಿಕೊಟ್ಟಿದ್ದಾರೆ. ಡ್ರಿಫ್ಟ್ ಮಾಡಿದ ಕಾರನ್ನ ಪೊಲೀಸರು ಲಿಫ್ಟ್ ಮಾಡಿ ಠಾಣೆ ಮುಂದೆ ನಿಲ್ಲಿಸಿದ್ದಾರೆ. ಮಾಜಿ ಡಾನ್ ಪುತ್ರನಿಂದ ನಡು ರಸ್ತೆಯಲ್ಲಿ ಕಾರ್ ಡ್ರಿಫ್ಟಿಂಗ್. ಇಂದು ಪೊಲೀಸರಿಂದ ಡ್ರಿಫ್ಟ್ ಮಾಡಿದ ಕಾರು ಟೋಯಿಂಗ್. ಹೇಗೆ ನಡುರಾತ್ರಿಯಲ್ಲಿ ನಡು ರಸ್ತೆಯಲ್ಲಿ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟ್ ಮಾಡಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಲಾಗಿತ್ತು. ಕೋಟಿ ಬೆಲೆಯ ಕಾರು ಇರಬೇಕಾದ್ರೆ ಆತ ದೊಡ್ಡ ಕುಳವೆ ಇರಬೇಕು ಅಂತ ಪೊಲೀಸರು ಕೂಡ ಕಾರು ಬೆನ್ನು ಹತ್ತಿದ್ರು. ನಂಬರ್ ಆಧಾರದಲ್ಲಿ ಕಾರು ಯಾರದ್ದು ಅಂತ ಪರಿಶೀಲನೆ ಮಾಡಿದಾಗ ಅದು ರಿಕ್ಕಿ ರೈ ಅನ್ನೋದು ಗೊತ್ತಾಗಿದೆ. ಈ ರಿಕ್ಕಿ ರೈ ಬೇರಾರೂ ಅಲ್ಲ, ಮಾಜಿ ಡಾನ್ ಮುತ್ತಪ್ಪ ರೈ ಅವರ ಸುಪುತ್ರ. ಸದಾ ಒಂದಿಲ್ಲ ಒಂದು ಕಿರಿಕ್ ಮಾಡಿಕೊಳ್ತಾ ಇರುವ ರಿಕ್ಕಿ ರೈ ಇದೀಗ ನಡು ರಸ್ತೆಯಲ್ಲಿ ಕಾರ್ ಡ್ರಿಫ್ಟ್ ಮಾಡಿ ತಗಲಾಕೊಂಡಿದ್ದಾರೆ. ಅನಿಲ್ ಕುಂಬ್ಳೆ ಸರ್ಕಲ್ ಬಳಿ ಈ ರೀತಿ ತನ್ನ ಲ್ಯಾಂಬೋರ್ಗಿನಿ ಕಾರು ತಂದು ಡ್ರಿಫ್ಟ್ ಮಾಡಿದ ರಿಕ್ಕಿ ರೈ ಮೆತ್ತಗೆ ಮನೆ ಸೇರ್ಕೊಂಡಿದ್ದ. ಆದರೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದಂತೆ ಪೊಲೀಸರು ಕಾರು ಮಾಲೀಕನ ಹುಡುಕಾಟ ನಡೆಸಿದ್ದಾರೆ. ಕೊನೆಗೂ ಕಾರು ಎಲ್ಲಿದೆ ಅಂತ ಗೊತ್ತಾಗಿದ್ದೇ ತಡ ಟೋಯಿಂಗ್ ವಾಹನದ ಮೂಲಕ ಕಾರು ಲಿಫ್ಟ್ ಮಾಡಿ ಠಾಣೆಯ ಮುಂದೆ ತಂದು ನಿಲ್ಲಿಸಿದ್ದಾರೆ. ಸದ್ಯ ಲ್ಯಾಂಬೋರ್ಗಿನಿ ಕಾರು ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ತಂದು ನಿಲ್ಲಿಸಲಾಗಿದೆ. ರಿಕ್ಕಿ ರೈಗೆ ಕಾನೂನು ಪ್ರಕಾರವಾಗಿ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಕಾನೂನಿನಲ್ಲಿ ಅದೆಷ್ಟು ಫೈನ್ ಇದೆಯೋ ಅಷ್ಟು ಕಟ್ಟಿ ಕಾರು ಬಿಡಿಸಿಕೊಂಡು ಹೋಗಬೇಕಿದೆ. ಕೋಟಿಯ ಕಾರು ಇದ್ದವನಿಗೆ ಫೈನ್ ಕಟ್ಟೋ ಕಾಸು ದೊಡ್ಡದಾಗದು. ಆದರೆ ಕನಿಷ್ಠ ಕಾರನ್ನ ಎಲ್ಲಿ ಹೇಗೆ ಉಪಯೋಗಿಸಬೇಕು ಅನ್ನೋ ಕಾಮನ್ ಸೆನ್ಸ್ ಇರಬೇಕು ಅಷ್ಟೇ. ಹೀಗಂತ ಜನ ಮಾತನಾಡಿಕೊಳ್ತಿದ್ದಾರೆ. ಕ್ಯಾಮರಾಮ್ಯಾನ್ ಮಂಜು ದೇವನಹಳ್ಳಿ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಐಷಾರಾಮಿ ಕಾರ್ ಇದ್ರೆ ಅದನ್ನ ಎಲ್ಲಿ ಹೇಗೆ ಉಪಯೋಗಿಸಬೇಕು ಅನ್ನೋದು ಗೊತ್ತಿರಬೇಕು. ಅದು ಬಿಟ್ಟು ನಡು ರಸ್ತೆಯಲ್ಲಿ ಡ್ರಿಫ್ಟಿಂಗ್ ಮೂಲಕ ಶೋ ಅಪ್ ಮಾಡಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದಲ್ಲ. ಹಾಗೆ ಮಾಡೋದಕ್ಕೆ ಹೋದ್ರೆ ಕಾನೂನು ಸುಮ್ಮನೆ ಬಿಡೋದು ಇಲ್ಲ ಅಂತ ಬೆಂಗಳೂರು ಪೊಲೀಸರು ತೋರಿಸಿಕೊಟ್ಟಿದ್ದಾರೆ. ಡ್ರಿಫ್ಟ್ ಮಾಡಿದ ಕಾರನ್ನ
ಪೊಲೀಸರು ಲಿಫ್ಟ್ ಮಾಡಿ ಠಾಣೆ ಮುಂದೆ ನಿಲ್ಲಿಸಿದ್ದಾರೆ. ಮಾಜಿ ಡಾನ್ ಪುತ್ರನಿಂದ ನಡು ರಸ್ತೆಯಲ್ಲಿ ಕಾರ್ ಡ್ರಿಫ್ಟಿಂಗ್. ಇಂದು ಪೊಲೀಸರಿಂದ ಡ್ರಿಫ್ಟ್ ಮಾಡಿದ ಕಾರು ಟೋಯಿಂಗ್. ಹೇಗೆ ನಡುರಾತ್ರಿಯಲ್ಲಿ ನಡು ರಸ್ತೆಯಲ್ಲಿ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟ್ ಮಾಡಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಲಾಗಿತ್ತು. ಕೋಟಿ ಬೆಲೆಯ ಕಾರು ಇರಬೇಕಾದ್ರೆ ಆತ ದೊಡ್ಡ ಕುಳವೆ ಇರಬೇಕು ಅಂತ ಪೊಲೀಸರು ಕೂಡ ಕಾರು ಬೆನ್ನು ಹತ್ತಿದ್ರು. ನಂಬರ್ ಆಧಾರದಲ್ಲಿ ಕಾರು ಯಾರದ್ದು ಅಂತ ಪರಿಶೀಲನೆ ಮಾಡಿದಾಗ ಅದು ರಿಕ್ಕಿ ರೈ ಅನ್ನೋದು ಗೊತ್ತಾಗಿದೆ. ಈ ರಿಕ್ಕಿ ರೈ ಬೇರಾರೂ ಅಲ್ಲ, ಮಾಜಿ ಡಾನ್ ಮುತ್ತಪ್ಪ ರೈ ಅವರ ಸುಪುತ್ರ. ಸದಾ ಒಂದಿಲ್ಲ ಒಂದು ಕಿರಿಕ್ ಮಾಡಿಕೊಳ್ತಾ ಇರುವ ರಿಕ್ಕಿ ರೈ ಇದೀಗ ನಡು ರಸ್ತೆಯಲ್ಲಿ ಕಾರ್ ಡ್ರಿಫ್ಟ್ ಮಾಡಿ ತಗಲಾಕೊಂಡಿದ್ದಾರೆ. ಅನಿಲ್ ಕುಂಬ್ಳೆ ಸರ್ಕಲ್ ಬಳಿ ಈ ರೀತಿ ತನ್ನ ಲ್ಯಾಂಬರ್ಗಿನಿ ಕಾರು ತಂದು ಡ್ರಿಫ್ಟ್ ಮಾಡಿದ ರಿಕ್ಕಿ ರೈ ಮೆತ್ತಗೆ ಮನೆ ಸೇರ್ಕೊಂಡಿದ್ದ. ಆದರೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದಂತೆ ಪೊಲೀಸರು ಕಾರು ಮಾಲೀಕನ ಹುಡುಕಾಟ ನಡೆಸಿದ್ದಾರೆ. ಕೊನೆಗೂ ಕಾರು ಎಲ್ಲಿದೆ ಅಂತ ಗೊತ್ತಾಗಿದ್ದೇ ತಡ ಟೋಯಿಂಗ್ ವಾಹನದ ಮೂಲಕ ಕಾರು ಲಿಫ್ಟ್ ಮಾಡಿ ಠಾಣೆಯ ಮುಂದೆ ತಂದು ನಿಲ್ಲಿಸಿದ್ದಾರೆ. ಸದ್ಯ ಲ್ಯಾಂಬೋರ್ಗಿನಿ ಕಾರು ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ತಂದು ನಿಲ್ಲಿಸಲಾಗಿದೆ. ರಿಕ್ಕಿ ರೈಗೆ ಕಾನೂನು ಪ್ರಕಾರವಾಗಿ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಕಾನೂನಿನಲ್ಲಿ ಅದೆಷ್ಟು ಫೈನ್ ಇದೆಯೋ ಅಷ್ಟು ಕಟ್ಟಿ ಕಾರು ಬಿಡಿಸಿಕೊಂಡು ಹೋಗಬೇಕಿದೆ. ಕೋಟಿಯ ಕಾರು ಇದ್ದವನಿಗೆ ಫೈನ್ ಕಟ್ಟೋ ಕಾಸು ದೊಡ್ಡದಾಗದು. ಆದರೆ ಕನಿಷ್ಠ ಕಾರನ್ನ ಎಲ್ಲಿ ಹೇಗೆ ಉಪಯೋಗಿಸಬೇಕು ಅನ್ನೋ ಕಾಮನ್ ಸೆನ್ಸ್ ಇರಬೇಕು ಅಷ್ಟೇ. ಹೀಗಂತ ಜನ ಮಾತನಾಡಿಕೊಳ್ತಿದ್ದಾರೆ. ಕ್ಯಾಮರಾಮ್ಯಾನ್ ಮಂಜು ದೇವನಹಳ್ಳಿ ಜೊತೆ ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಐಷಾರಾಮಿ ಕಾರ್ ಇದ್ರೆ ಅದನ್ನ ಎಲ್ಲಿ ಹೇಗೆ ಉಪಯೋಗಿಸಬೇಕು ಅನ್ನೋದು ಗೊತ್ತಿರಬೇಕು. ಅದು ಬಿಟ್ಟು ನಡು ರಸ್ತೆಯಲ್ಲಿ ಡ್ರಿಫ್ಟಿಂಗ್ ಮೂಲಕ ಶೋ ಅಪ್ ಮಾಡಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದಲ್ಲ. ಹಾಗೆ ಮಾಡೋದಕ್ಕೆ ಹೋದ್ರೆ ಕಾನೂನು ಸುಮ್ಮನೆ ಬಿಡೋದು ಇಲ್ಲ ಅಂತ ಬೆಂಗಳೂರು ಪೊಲೀಸರು ತೋರಿಸಿಕೊಟ್ಟಿದ್ದಾರೆ. ಡ್ರಿಫ್ಟ್ ಮಾಡಿದ ಕಾರನ್ನ ಪೊಲೀಸರು ಲಿಫ್ಟ್ ಮಾಡಿ ಠಾಣೆ ಮುಂದೆ ನಿಲ್ಲಿಸಿದ್ದಾರೆ. ಮಾಜಿ ಡಾನ್ ಪುತ್ರನಿಂದ ನಡು ರಸ್ತೆಯಲ್ಲಿ ಕಾರ್ ಡ್ರಿಫ್ಟಿಂಗ್. ಇಂದು ಪೊಲೀಸರಿಂದ ಡ್ರಿಫ್ಟ್ ಮಾಡಿದ ಕಾರು ಟೋಯಿಂಗ್. ಹೇಗೆ ನಡುರಾತ್ರಿಯಲ್ಲಿ ನಡು ರಸ್ತೆಯಲ್ಲಿ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟ್ ಮಾಡಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಲಾಗಿತ್ತು. ಕೋಟಿ ಬೆಲೆಯ ಕಾರು ಇರಬೇಕಾದ್ರೆ ಆತ ದೊಡ್ಡ ಕುಳವೆ ಇರಬೇಕು ಅಂತ ಪೊಲೀಸರು ಕೂಡ ಕಾರು ಬೆನ್ನು ಹತ್ತಿದ್ರು. ನಂಬರ್ ಆಧಾರದಲ್ಲಿ ಕಾರು ಯಾರದ್ದು ಅಂತ ಪರಿಶೀಲನೆ ಮಾಡಿದಾಗ ಅದು ರಿಕ್ಕಿ ರೈ ಅನ್ನೋದು ಗೊತ್ತಾಗಿದೆ. ಈ ರಿಕ್ಕಿ ರೈ ಬೇರಾರೂ ಅಲ್ಲ, ಮಾಜಿ ಡಾನ್ ಮುತ್ತಪ್ಪ ರೈ ಅವರ ಸುಪುತ್ರ. ಸದಾ ಒಂದಿಲ್ಲ ಒಂದು ಕಿರಿಕ್ ಮಾಡಿಕೊಳ್ತಾ ಇರುವ ರಿಕ್ಕಿ ರೈ ಇದೀಗ ನಡು ರಸ್ತೆಯಲ್ಲಿ ಕಾರ್ ಡ್ರಿಫ್ಟ್ ಮಾಡಿ ತಗಲಾಕೊಂಡಿದ್ದಾರೆ. ಅನಿಲ್ ಕುಂಬ್ಳೆ ಸರ್ಕಲ್ ಬಳಿ ಈ ರೀತಿ ತನ್ನ ಲ್ಯಾಂಬರ್ಗಿನಿ ಕಾರು ತಂದು ಡ್ರಿಫ್ಟ್ ಮಾಡಿದ ರಿಕ್ಕಿ ರೈ ಮೆತ್ತಗೆ ಮನೆ ಸೇರ್ಕೊಂಡಿದ್ದ. ಆದರೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದಂತೆ ಪೊಲೀಸರು ಕಾರು ಮಾಲೀಕನ ಹುಡುಕಾಟ ನಡೆಸಿದ್ದಾರೆ. ಕೊನೆಗೂ ಕಾರು ಎಲ್ಲಿದೆ ಅಂತ ಗೊತ್ತಾಗಿದ್ದೇ ತಡ ಟೋಯಿಂಗ್ ವಾಹನದ ಮೂಲಕ ಕಾರು ಲಿಫ್ಟ್ ಮಾಡಿ ಠಾಣೆಯ ಮುಂದೆ ತಂದು ನಿಲ್ಲಿಸಿದ್ದಾರೆ. ಸದ್ಯ ಲ್ಯಾಂಬೋರ್ಗಿನಿ ಕಾರು ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ತಂದು ನಿಲ್ಲಿಸಲಾಗಿದೆ. ರಿಕ್ಕಿ ರೈಗೆ ಕಾನೂನು ಪ್ರಕಾರವಾಗಿ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಕಾನೂನಿನಲ್ಲಿ ಅದೆಷ್ಟು ಫೈನ್ ಇದೆಯೋ ಅಷ್ಟು ಕಟ್ಟಿ ಕಾರು ಬಿಡಿಸಿಕೊಂಡು ಹೋಗಬೇಕಿದೆ. ಕೋಟಿಯ ಕಾರು ಇದ್ದವನಿಗೆ ಫೈನ್ ಕಟ್ಟೋ ಕಾಸು ದೊಡ್ಡದಾಗದು. ಆದರೆ ಕನಿಷ್ಠ ಕಾರನ್ನ ಎಲ್ಲಿ ಹೇಗೆ ಉಪಯೋಗಿಸಬೇಕು ಅನ್ನೋ ಕಾಮನ್ ಸೆನ್ಸ್ ಇರಬೇಕು ಅಷ್ಟೇ. ಹೀಗಂತ ಜನ ಮಾತನಾಡಿಕೊಳ್ತಿದ್ದಾರೆ. ಕ್ಯಾಮರಾಮ್ಯಾನ್ ಮಂಜು ದೇವನಹಳ್ಳಿ ಜೊತೆ ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.